Hello everyone, Namaskara. Welcome to Minute Byte. This is a video series which will be discussing two topics every day for your UPSC, KPSC and other state examinations as well. Okay. Without delay, let us start today's two topics: NGT and AI regulation. ಏನಿದೆ ನ್ಯೂಸ್ ಅಲ್ಲಿ NGT notice to environment. NGT notice to the environment ministry and NTPC over Prayagraj water scarcity. ನ್ಯೂಸ್ ಏನ್ ಗೊತ್ತಾಗುತ್ತೆ? ಪ್ರಯಾಗ್ರಾಜ್ ಅಲ್ಲಿ ವಾಟರ್ ಸ್ಕೇರ್ಸಿಟಿ ಇದೆ. ಹಾಗಾಗಿ NGT ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಮತ್ತೆ NTPC ಗೆ ನೋಟಿಸ್ ಕಳಿಸಿದೆ. ಸೊ ಹಾಗಾಗಿ ನಮಗೆ ಬೇಕಾಗಿರೋದು ಈ ನ್ಯೂಸ್ ಇಂದ NGT ಏನಿದೆ, NGT ಅದರ ಫಂಕ್ಷನ್ಸ್ ಏನು, ಅದರ ಸ್ಟ್ರಕ್ಚರ್ ಏನಿದೆ, ರೈಟ್, ಅದ್ರ ಬಗ್ಗೆ ನೋಡೋಣ ಡೀಟೇಲ್ ಆಗಿ. ಇದು ನಮಗೆ GS3 ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಬರುವಂತ ಟಾಪಿಕ್ ಆಗಿರುತ್ತೆ. ಸೇಮ್ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹ್ಯಾಸ್ ಸಾಟ್ ಅ ರೆಸ್ಪಾನ್ಸ್ ಫ್ರಮ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂಡ್ ಅದರ್ ಆನ್ ಅ ಪಿಟಿಷನ್ ಅಲಿಜಿಂಗ್ ದಿ ಸ್ಕೇರ್ಸಿಟಿ ಆಫ್ ವಾಟರ್ ಇನ್ ಯಮುನಾ ಅಂಡ್ ಗಂಗಾ ಇನ್ ಉತ್ತರ ಪ್ರದೇಶ್. ಯಮುನಾ ಮತ್ತೆ ಗಂಗಾದಲ್ಲಿ ವಾಟರ್ ಸ್ಕೇರ್ಸಿಟಿ ಆಗಿದೆ ಅಂತ ಬಂದಿರುವ ಪಿಟಿಷನ್ ಮೇಲೆ ಆ ಮೂರು ಆರ್ಗನೈಸೇಷನ್ಗಳಿಗೆ ರೆಸ್ಪಾನ್ಸ್ ಅನ್ನು ಕೇಳಿ NGT ನೋಟಿಸ್ ಕೊಟ್ಟಿದೆ. ಏನಿದೆ NGT? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೆಸರು ಹೇಳುತ್ತೆ. ನ್ಯಾಷನಲ್, ನೇಷನ್ ವೈಡ್ ಗ್ರೀನ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ರಿಲೇಟೆಡ್ ಟ್ರಿಬ್ಯುನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥದ್ದು. ಓಕೆ, ಸೊ ಇಟ್ ಇಸ್ ಅ ಸ್ಪೆಷಲೈಸ್ಡ್ ಬಾಡಿ ಅಂಡರ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಫಾರ್ ದ ಎಫೆಕ್ಟಿವ್ ಅಂಡ್ ಎಕ್ಸ್ಪೀಡಿಯಸ್ ಡಿಸ್ಪೋಸಲ್ ಆಫ್ ಕೇಸಸ್ ಹೇಳತ್ತ ನಾನು. ಟ್ರಿಬ್ಯುನಲ್ ಕೇಸಸ್ ರಿಲೇಟೆಡ್ ಟು ದಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್, ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ಈ ಮೂರು ರಿಲೇಟೆಡ್ ಯಾವುದೇ ರೀತಿಯಾದಂಥ ಕೇಸ್ಗಳಿದ್ರೆ ಅದನ್ನ NGT ಗೆ ಹೋಗುತ್ತೆ. NGT ಯಲ್ಲಿ ಇದನ್ನ ಡಿಸ್ಪೋಸ್ ಮಾಡಲಾಗುತ್ತೆ. ಸೊ ಅಂಡರ್ ದಿಸ್ ಆಕ್ಟ್ 2010 ಇಂಡಿಯಾ ಯಾವಾಗ ಈ ಸ್ಪೆಷಲೈಸ್ಡ್ ಬಾಡಿನ ಸೆಟಪ್ ಮಾಡ್ತು, ದಟ್ ಟೈಮ್ ಇಂಡಿಯಾ ಬಿಕಮ್ ದಿ ಥರ್ಡ್ ಕಂಟ್ರಿ ವಿಚ್ ಸೆಟ್ ಅಪ್ ಸ್ಪೆಷಲೈಸ್ಡ್ ಎನ್ವೈರನ್ಮೆಂಟಲ್ ಟ್ರಿಬ್ಯುನಲ್ ಆಫ್ಟರ್ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ವರ್ಲ್ಡ್ ಅಲ್ಲೇ ಮೂರನೇ ದೇಶವಾಗಿ ಹೊರಹೊಮ್ಮಿತು ವಿಚ್ ಸೆಟ್ ಅಪ್ ಸ್ಪೆಷಲೈಸ್ಡ್ ಎನ್ವೈರನ್ಮೆಂಟ್ ಟ್ರಿಬ್ಯುನಲ್. ಓಕೆ, NGT ಮ್ಯಾಂಡೇಟೆಡ್ ಟು ಮೇಕ್ ಅ ಡಿಸ್ಪೋಸಲ್ ಆಫ್ ಅಪ್ಲಿಕೇಶನ್ಸ್ ಆರ್ ಅಪೀಲ್ ವಿದಿನ್ 6 months. 6 months ಒಳಗಡೆ ಫೈಲ್ ಮಾಡದಂತ ಕೇಸ್ ಫೈಲ್ ಆದ 6 ತಿಂಗಳ ಒಳಗಡೆ ಡಿಸ್ಪೋಸ್ ಮಾಡಬೇಕಾಗುತ್ತೆ. ದಟ್ ಇಸ್ ಅ ಮ್ಯಾಂಡೇಟರಿ ಬೈ ದಿ NGT. ಐದು ಪ್ಲೇಸ್ ಗಳಲ್ಲಿ ಸಿಟ್ಟಿಂಗ್ಸ್ ಇದೆ, ರೈಟ್. ಸಿಟ್ಟಿಂಗ್ಸ್ ಎಲ್ಲೆಲ್ಲಿ? ನ್ಯೂ ಡೆಲ್ಲಿ ಆಸ್ ಅ ಪ್ರಿನ್ಸಿಪಲ್ ಪ್ಲೇಸ್ ಫಾರ್ ಸಿಟ್ಟಿಂಗ್, ಭೋಪಾಲ್, ಪುಣೆ, ಕೋಲ್ಕತ್ತಾ ಅಂಡ್ ಚೆನ್ನೈ. ಈ 5 ಪ್ಲೇಸ್ ಗಳಲ್ಲಿ NGT ಕಾರ್ಯವಾಹಿ ಮಾಡುತ್ತೆ. ಏನು ಸ್ಟ್ರಕ್ಚರ್ ಏನಿದೆ ಇದ್ರದ್ದು ನೋಡೋಣ. ಫಸ್ಟ್ ಚೇರ್ಪರ್ಸನ್, ಜುಡಿಷಿಯಲ್ ಮೆಂಬರ್ ಇರ್ತಾರೆ ಅಂಡ್ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಚೇರ್ಪರ್ಸನ್ ಒಬ್ರು, ಜುಡಿಷಿಯಲ್ ಮೆಂಬರ್ ಅಂಡ್ ಎಕ್ಸ್ಪರ್ಟ್ಸ್. ಆಫೀಸ್ ಎಷ್ಟು ವರ್ಷ? 3 ವರ್ಷದ್ದು ಇರುತ್ತೆ ಟೆನ್ಯೂರ್, ಅಥವಾ 65 years. ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೋ ಅದು. ಅವರು 64 ಗೆ ಜಾಯ್ನ್ ಆದ್ರು ಅನ್ಕೊಳ್ಳೋರ, ಸೊ ಅವರು 65 ಗೆ ರಿಟೈರ್ಡ್ ಆಗಲೇಬೇಕು. 1 ವರ್ಷ ಟೆನ್ಯೂರ್ ಇರುತ್ತೆ. ಆರ್ 62 ಗೆ ಜಾಯ್ನ್ ಆಗಿದ್ರೆ ಅಂದ್ರೆ 65 ವರೆಗೂ ಇರ್ತಾರೆ. ಸಮ್ಟೈಮ್ಸ್ 60 ಗೆ ಅಪಾಯಿಂಟ್ ಆಗಿದ್ರೆ ಅಂದ್ರೆ 63 ವರೆಗೂ ಮಾತ್ರ. ಓಕೆ, ಐ ಹೋಪ್ ಅಂಡರ್ಸ್ಟುಡ್ ಬಿಟ್ವೀನ್ ದಿಸ್ ಡಿಫರೆನ್ಸ್. ಟರ್ಮ್ ಆಫ್ 3 years ಆರ್ ಟಿಲ್ ದ ಏಜ್ ಆಫ್ 65 years ವಿಚ್ ಆರ್ ದಿ ಅರ್ಲಿಯರ್ ಅಂಡ್ ನಾಟ್ ಎಲಿಜಿಬಲ್ ಫಾರ್ ರಿಅಪಾಯಿಂಟ್ಮೆಂಟ್. ಇದು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು. ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ಸ್ ಕೇಳಬೇಕಾದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ದಿ ಮೆಂಬರ್ ಈಸ್ ಎಲಿಜಿಬಲ್ ಫಾರ್ ರಿಅಪಾಯಿಂಟ್ಮೆಂಟ್ ಅಂತ ಕೇಳಿದಾಗ you should straight away cancel that. Okay, chairperson is appointed by the central government in consultation with CJI, Chief Justice India ಮತ್ತೆ central government ಸೇರ್ಬಿಟ್ಟು chairperson ಅಪಾಯಿಂಟ್ ಮಾಡ್ತಾರೆ. And selection committee shall be formed by the central government to appoint the judicial member, expert member. ಇಲ್ಲಿ ಹೇಳತಾನೆ chairperson ಗೆ CJI ಮತ್ತೆ central government ಮಾಡ್ತದೆ. CJI plus central government. ಇಲ್ಲಿ ಸೆಲೆಕ್ಷನ್ ಕಮಿಟಿ ಇರುತ್ತೆ. ದಟ್ ವಿಲ್ ಬಿ ಸೆಲೆಕ್ಟಿಂಗ್ ಜುಡಿಷಿಯಲ್ ಮೆಂಬರ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಯಾರು? ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಎಕ್ಸ್ಪರ್ಟ್ಸ್ ಇರುವಂತವ್ರಿಗೆ ನಾವು ಇಲ್ಲಿ ಚೂಸ್ ಮಾಡ್ತೀವಿ ಆಸ್ ಎ ಮೆಂಬರ್ಸ್ ಫಾರ್ NGT. ಮಿನಿಮಮ್ 10 ಜನ ಅಂಡ್ ಮ್ಯಾಕ್ಸಿಮಮ್ 20. ದಿಸ್ ಇಸ್ ದಿ ಮೆಂಬರ್ಸ್ ಲಿಮಿಟ್. ಫುಲ್ ಟೈಮ್ ಜುಡಿಷಿಯಲ್ ಮೆಂಬರ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಇನ್ ಟ್ರಿಬ್ಯುನಲ್ ಶುಡ್ ಬಿ ದೇರ್. ಓಕೆ, ಪವರ್ಸ್ ಅಂಡ್ ಜುಡಿಸ್ಟ್ರಿಕ್ಷನ್ ಏನೇನಿದೆ ಇದ್ದು, ಯಾವುದೇ ರೀತಿಯಾದಂತಹ ಸಿವಿಲ್ ಕೇಸಸ್ ಗಳು ಏನೇ ಇದಾವೆ ರಿಗಾರ್ಡಿಂಗ್ ಎನ್ವೈರನ್ಮೆಂಟ್, ರಿಲೇಟೆಡ್ ಟು ದಿ ಎನ್ವೈರನ್ಮೆಂಟ್, ಇನ್ಕ್ಲೂಡಿಂಗ್ ದಿ ಎನ್ಫೋರ್ಸ್ಮೆಂಟ್, ಓಕೆ, ಲೀಗಲ್ ರೈಟ್ಸ್ ರಿಲೇಟೆಡ್ ಟು ದಿ ಎನ್ವೈರನ್ಮೆಂಟ್, ದಟ್ ವಿಲ್ ಬಿ ಕವರ್ಡ್ ಅಂಡರ್ NGT. ನೋಡಬಹುದಾಗಿದೆ. ಮೇನ್ ಚೀಫ್ ಸಿಟ್ಟಿಂಗ್ ಪ್ಲೇಸ್ 2021 ಅಕ್ಟೋಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ, NGT ಹ್ಯಾಸ್ ಅ ಪೊಸಿಷನ್ ಆಸ್ ಅ ಯುನಿಕ್ ಫೋರಮ್ ವಿಚ್ ಎಂಡೌಡ್ ವಿತ್ ಸೋ ಮೋಟೋ ಪವರ್ ಟು ಟೇಕ್ ಅಪ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಕ್ರಾಸ್ ದಿ ಕಂಟ್ರಿ. ಸೋ ಮೋಟೋ ಅಂತಂದ್ರೆ ಸ್ವಂತ ಇಚ್ಛೆಯಿಂದ ಯಾವುದೇ ರೀತಿಯಾದ ಕೇಸ್ಗಳನ್ನ ಇವರು ರಿಜಿಸ್ಟರ್ ಮಾಡಿ ಅದನ್ನ ಕಾರ್ಯವಾಹಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ನಾಟ್ ಜಸ್ಟ್ ಎಜುಕೇಟರಿ ಇನ್ ನೇಚರ್ ಬಟ್ ಪರ್ಫಾರ್ಮ್ ಈಕ್ವಲಿ ವೈಟಲ್ ರೋಲ್ ಇನ್ ಪ್ರಿವೆಂಟಿವ್, ಅಮೆಲಿಯರೇಟಿವ್ ಅಂಡ್ ರೆಮಿಡಿಯಲ್ ಇನ್ ನೇಚರ್. ಓಕೆ, ಸೊ ದಾಟ್ಸ್ ಅಬೌಟ್ ದಿ ಫಸ್ಟ್ ಟಾಪಿಕ್ NGT. ಅದರದ್ದು ಏನು ನ್ಯೂಸ್ ಅಲ್ಲಿ ಏನಿದೆ, ಸ್ಟ್ರಕ್ಚರ್ ಯಾವ ರೀತಿ ಇದೆ, ಫಂಕ್ಷನ್ ಏನ್ ಮಾಡುತ್ತೆ ಅಂತ ನಾವು ನೋಡಿದ್ವಿ ಓವರ್ ಆಲ್ ಆಗಿ. ನಾವು let us come to the second topic, AI regulation. ಇದು ಇವತ್ತಲ್ಲ ನಾಳೆ ಬರುವಂತ ಟಾಪಿಕ್ ಆಗಿತ್ತು. And article also has been published in Indian Express saying EU historical deal. What does the world's first law on regulating AI proposes? ಏನ್ ಹೇಳುತ್ತೆ ವರ್ಲ್ಡ್ ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಥವಾ ಲಾ ಏನ್ ಹೇಳುತ್ತೆ ಅಂತ ನೋಡೋಣ. World's first set of comprehensive laws to regulate use of artificial intelligence. After the marathon of 37 hours of negotiation between Parliament, European Parliament and European member state. Okay, and European Parliament will vote and propose AI Act early next year 2024 and it will be implemented in 2025. It will likely to come into force by 2025. ನೋಡಿ 37 hours ನೆಗೋಷಿಯೇಟ್ ಮಾಡಿ ಡಿಸ್ಕಷನ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ರೆಗ್ಯುಲೇಷನ್ ಯಾವ ರೀತಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಯುರೋಪಿಯನ್ ಪಾರ್ಲಿಮೆಂಟ್ ಮತ್ತೆ ಮೆಂಬರ್ ಸ್ಟೇಟ್ಸ್ ಡಿಸ್ಕಸ್ ಮಾಡಿದ್ದಾರೆ. ಸೊ ಆ ಡಿಸ್ಕಸ್ ಮಾಡಿರುವಂತಹ ಲಾ ಏನಿದೆ, AI ವರ್ಲ್ಡ್ಸ್ ಫಸ್ಟ್ ರೆಗ್ಯುಲೇಟಿಂಗ್ ಲಾ ಏನಿದೆ, ಅದರಲ್ಲಿ 4 ರೀತಿಯಾದಂತಹ ಕ್ಯಾಟಗರೀಸ್ ರಿಸ್ಕ್ ಕ್ಲಾಸಸ್ ಅನ್ನು ಮಾಡಿದ್ದಾರೆ. ಫಸ್ಟ್ ಒನ್ ಟೋಟಲಿ ಅನ್ಅಕ್ಸೆಪ್ಟಬಲ್ ರಿಸ್ಕ್, ಸೆಕೆಂಡ್ ಒನ್ ಹೈ ರಿಸ್ಕ್, ಥರ್ಡ್ ಒನ್ medium risk, and fourth one limited. As the name themselves says, unacceptable risk. Some applications are largely banned. Directly straight away ban ಮಾಡಲಾಗುತ್ತೆ. Facial recognition on mass scale. ನೀವು ಮೂವಿ ಎಲ್ಲ ನೋಡಿರಬಹುದು,
ಒಂದು ಸರ್ಕಲ್ ಇದೆ ಅಂತಂದ್ರೆ ಇಲ್ಲಿ ಕ್ಯಾಮ್ರಾಗಳು ಇಟ್ಟಿರ್ತಾರೆ ಅಂಡ್ ಹೂವೆವರ್ ಪಾಸಸ್ ಥ್ರೂ ದಿಸ್ ರೈಟ್ ಅದು ಫೇಸಿಯಲ್ ರೆಕಗ್ನಿಷನ್ ಮಾಡ್ತಾ ಇರುತ್ತೆ ಅಂಡ್ ಇಟ್ ವಿಲ್ ಬಿ ಕಲೆಕ್ಟೆಡ್ ಒನ್ ಸ್ಟ್ರಾಂಗ್ ರೂಮ್. ಓಕೆ, ಇದನ್ನ ಈ ಡಾಟಾನ ಯೂಸ್ ಮಾಡ್ಕೊಂಡು ಯಾರೋ ಒಬ್ಬ ಕ್ರಿಮಿನಲ್ ಆಗ್ಬಹುದು, ಏನೋ ಒಬ್ಬ ಒಂದು ಪರ್ಸನಲ್ ಡಾಟಾ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಅಂಡ್ ಆ ರೀತಿಯಾದಂತ ಯಾವುದೇ ಅಪ್ಲಿಕೇಶನ್ಗಳು ಇದ್ರೆ ಅಥವಾ ಯಾವುದೇ ರೀತಿಯಾದಂತ ಸಿಸ್ಟಮ್ ಇದ್ರೆ ಅದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಲಾಗುತ್ತೆ. ಎಕ್ಸೆಪ್ಟ್ ಎನ್ಫೋರ್ಸ್ಮೆಂಟ್ ಸಲುವಾಗಿ ಬೇಕಾದಾಗ ಮಾತ್ರ, ಆ ಕಂಟ್ರಿಯ ಎನ್ಫೋರ್ಸ್ಮೆಂಟ್ ಕೇಳಿದಾಗ ಮಾತ್ರ ಇದನ್ನ ಮಾಸ್ ಸ್ಕೇಲ್ ಅಲ್ಲಿ ಯೂಸ್ ಮಾಡಬಹುದು. ಆರ್ ಎಲ್ಸ್ ಪಬ್ಲಿಕ್ ಗೆ ಈ ರೀತಿಯಾದಂತಹ ಸರ್ವಿಸಸ್ ಪ್ರೊವೈಡ್ ಮಾಡಲ್ಲ ಅಂತ ಲಾದಲ್ಲಿ ಹೇಳಲಾಗುತ್ತೆ. ಅಂಡರ್ ದ ಕ್ಯಾಟಗರಿ ಅನ್ಅಕ್ಸೆಪ್ಟಬಲ್ ರಿಸ್ಕ್. ಸೆಕೆಂಡ್ ಒನ್ ಬಂದ್ಬಿಟ್ರೆ ಹೈ ರಿಸ್ಕ್. ಏನು ಯೂಸ್ ಆಫ್ AI ಟೂಲ್ಸ್ ಫಾರ್ ಸೆಲ್ಫ್ ಡ್ರೈವಿಂಗ್ ಇವೆಲ್ಲ ಅಲೋ ಮಾಡ್ತಾರೆ, ಬಟ್ ವಿತ್ ಸಬ್ಜೆಕ್ಟ್ ಆಫ್ ಸರ್ಟಿಫಿಕೇಶನ್. ಅದನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಿರ್ಬೇಕು, ಸರ್ಟಿಫಿಕೇಶನ್ ತಗೊಳ್ತಾನೆ ಇರಬೇಕು. ಓಕೆ, ಅಂಡ್ ಮೀಡಿಯಂ ರಿಸ್ಕ್ ಅಂತಂದ್ರೆ ಯಾವುದು? ಮೀಡಿಯಂ ರಿಸ್ಕ್ ಕ್ಯಾಟಗರಿಯಲ್ಲಿ ವಿದೌಟ್ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಜನರೇಟಿವ್ AIs ಯಾವ್ಯಾವ ಎಕ್ಸಾಂಪಲ್ಸ್? ಈ ಜನರೇಟಿವ್ AI ಅಂದ್ರೆ ಬಾರ್ಡ್ ಆಗಬಹುದು, ರೈಟ್, ಚಾಟ್ GPT, ಓಕೆ, ಡಾಲಿ ಬರುತ್ತೆ, ರೈಟ್. ಇವೆಲ್ಲ ಜನರೇಟಿವ್ AI ಚಾಟ್ ಬಾಟ್ಸ್. ಅವಕ್ಕೆ ಮೀಡಿಯಂ ರಿಸ್ಕ್ ಅಂತ ಕನ್ಸಿಡರ್ ಮಾಡುತ್ತೆ ಅಂಡ್ ಇಟ್ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ಸ್ ಸೋ ಫಾರ್. ಅಂಡ್ ಲಾಸ್ಟ್ ಒಂದು ಬಿಟ್ಟು ಲಿಮಿಟೆಡ್ ರಿಸ್ಕ್ ಇರುವಂತವು. ದಿಸ್ ಕಂಪ್ಲೈ ವಿತ್ ದಿ ಟ್ರಾನ್ಸ್ಪರೆನ್ಸಿ ಅಬ್ಲಿಗೇಷನ್. ಯಾವ ಟ್ರಾನ್ಸ್ಪರೆನ್ಸಿಗೆ ಅಬ್ಲಿಗೇಷನ್ಸ್ಗೆ ಇರಲ್ವೋ ಅವೆಲ್ಲ ಲಿಮಿಟೆಡ್ ರಿಸ್ಕ್ ಅಲ್ಲಿ ಬಂದ್ಬಿಡುತ್ತೆ. ಚಾಟ್ ಬಾಟ್ಸ್ ಇಂಟು ಮಾರ್ಕೆಟ್ ಆಗಬಹುದು, ಅವೆಲ್ಲವೂ ಲಿಮಿಟೆಡ್ ರಿಸ್ಕ್ ಅಲ್ಲಿ ಕನ್ಸಿಡರ್ ಆಗುತ್ತೆ. ಪರ್ಟೈನಿಂಗ್ ಟು ದಿ AI ಏನಂದ್ರೆ ದೀಸ್ ಆರ್ ದಿ ಪ್ರೋಗ್ರಾಮ್ಸ್ ಲರ್ನ್ ಫ್ರಮ್ ದಿ ವಾಸ್ಟ್ ಕ್ವಾಂಟಿಟಿ ಆಫ್ ಡಾಟಾ ಸಚ್ ಎಸ್ ಆನ್ಲೈನ್ ಟೆಕ್ಸ್ಟ್ ಅಂಡ್ ಇಮೇಜಸ್ ಟು ಜನರೇಟ್ ನ್ಯೂ ಕಾಂಟೆಂಟ್ ವಿಚ್ ಸೀಮ್ಸ್ ಲೈಕ್ ಮೇಡ್ ಬೈ ಹ್ಯೂಮನ್. ಮನುಷ್ಯರು ಮಾಡಿದ ರೀತಿಯಲ್ಲೇ ಹೊಸ ಕಂಟೆಂಟ್ ಅನ್ನ ಇದು ಜನರೇಟ್ ಮಾಡುತ್ತೆ. ಅದಕ್ಕೆ ನಾವು AI ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹ್ಯೂಮನ್ ಇಂಟೆಲಿಜೆನ್ಸ್ ಬೇರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ. ಅಂಡ್ ದೇ ಯೂಸ್ ಅ ವಾಸ್ಟ್ ಕ್ವಾಂಟಿಟಿ ಆಫ್ ಡಾಟಾ ಸಚ್ ಎಸ್ ಆನ್ಲೈನ್ ಟೆಕ್ಸ್ಟ್ ಅಂಡ್ ಇಮೇಜಸ್. ನಾವು ಏನ್ ಕೊಡ್ತೀವಿ ಅದಕ್ಕೆ ಟೆಕ್ಸ್ಟ್ ಮತ್ತೆ ಇಮೇಜಸ್ ಅದನ್ನ ನೋಡ್ಕೊಂಡೆ ಕಲಿಯುತ್ತೆ. ಅಂಡ್ ಸೋ ಕಾಲ್ಡ್ ಚಾಟ್ ಬಾಟ್ಸ್ ಲೈಕ್ ಐ ಮೆನ್ಷನ್ಡ್ ಚಾಟ್ GPT, ಡಾಲ್-E, ಬಾರ್ಡ್ ಆಗಬಹುದು. ಅಂಡ್ ದೇರ್ ಆರ್ ಮೆನಿ ಅದರ್ ಚಾಟ್ ಬಾಟ್ಸ್. ಓಕೆ, ದೀಸ್ ಆರ್ ಕಾಲ್ಡ್ ಜನರೇಟಿವ್ AIs. And the European Parliament has defined AI. AI ಅಂದ್ರೆ software that for a given set of human defined objectives generate outputs such as content, prediction, recommendations or decisions influencing the environments that they are interact with, and such are called AI. ಇದನ್ನ ರೆಗ್ಯುಲೇಟ್ ಮಾಡ್ಬೇಕಂತೇಳಿ USA, UK, ಚೈನಾ ಎಷ್ಟೋ ದಿನಗಳಿಂದ ತುರಾತುರಿಯಲ್ಲಿದ್ದಾವೆ. ಬಟ್ ಯುರೋಪಿಯನ್ ಯೂನಿಯನ್ ಏನಿದೆ ಆಲ್ರೆಡಿ ರೆಗ್ಯುಲೇಷನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಫಸ್ಟ್ ಒನ್ ನೋಡಿದ್ರಿ NGT, ಸೆಕೆಂಡ್ ಒನ್ AI ನೋಡಿದ್ವಿ, ರೆಗ್ಯುಲೇಷನ್. ಇಡೀ ವರ್ಲ್ಡ್ ಅಲ್ಲಿ ಇದುವರೆಗೂ ರೆಗ್ಯುಲೇಷನ್ಸ್ ಬಂದಿಲ್ಲ. ಓಕೆ, AI ರೆಗ್ಯುಲೇಷನ್ ಆಗದೆ ಇದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಯು ಕ್ಯಾನ್ ಇಮ್ಯಾಜಿನ್. ಈಗ ಆಲ್ರೆಡಿ ನಾವು ಎಷ್ಟೋ ಮಾರ್ಫ್ಡ್ ಅನ್ನೋಕ್ಕಿಂತ AI ಜನರೇಟೆಡ್ ಸಾಂಗ್ಸ್ ಗಳು ಬರ್ತಾ ಇದಾವೆ. ದೊಡ್ಡ ಸೆಲೆಬ್ರಿಟೀಸ್, ದೊಡ್ಡ ಪರ್ಸನಾಲಿಟೀಸ್ ಹಾಡಿರೋ ರೀತಿ ಬರ್ತಾ ಇದಾವೆ, ವಿಡಿಯೋಗಳು ಬರ್ತಾ ಇದಾವೆ, ಆಡಿಯೋಗಳು ಬರ್ತಾ ಇದಾವೆ. ಸೊ ದಟ್ ಕ್ಯಾನ್ ಬಿ ಮಿಸ್ ಯೂಸ್. ಸೊ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತ ಹೇಳಿ EU ಒಂದು ಹೊಸ ಲಾನ ತರ್ತಾ ಇದೆ, ಫಸ್ಟ್ ಟೈಮ್ ಇನ್ ವರ್ಲ್ಡ್ ವೈಡ್. ಓಕೆ, ರೇಸ್ ಅಲ್ಲಿ US, UK, ಚೈನಾನು ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಯಾವಾಗ ಬರುತ್ತೆ? ಫಸ್ಟ್ ಡಾಟಾ ಪ್ರೊಟೆಕ್ಷನ್ ಲಾ ಬರಲಿ, then afterwards we will look for the AI, then ಅದರ ಮೇಲೆ ರೆಗ್ಯುಲೇಷನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್ ಆಸ್ ವೆಲ್. ನಿಮಗೆ ಈ ಕ್ಲಾಸಿನ PDF ಬೇಕಾಗಿದ್ರೆ ನಮ್ಮ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಯು ವಿಲ್ ಗೆಟ್ ಅ PDF of every classes I have taught. And thank you for watching. See you in next video. Have a good day.